ಹಾಸನದಲ್ಲಿ ಒಂದು ಮರ್ಡರ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯನ್ನ ಭರ್ಪರವಾಗಿ ಹತ್ಯೆಗೈಯಲಾಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಕುಂಬಾರಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. 44 ವರ್ಷದ ನಂಜುಂಡೇಗೌಡ ಕೊಲೆಯಾದಂತಹ ದುರ್ದೈವಿ. ಡೈರಿಗೆ ಹಾಲನ್ನು ಹಾಕಲಿಕ್ಕೆ ವಾಹನದಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಹತ್ಯೆಯಾಗಿದೆ. ರಸ್ತೆಯಲ್ಲಿ ಮೊಳೆ ಇಟ್ಟು ವಾಹನವನ್ನು ಪಂಕ್ಚರ್ ಮಾಡಿದ್ದಾರೆ ಕಿಡಿಗೇಡಿಗಳು. ವಾಹನ ಪಂಕ್ಚರ್ ಆದ ಕೂಡಲೇ ನಂಜುಂಡೇಗೌಡ ವಾಹನದಿಂದ ಕೆಳಗಿಳಿದಿದ್ದಾರೆ. ಕೂಡಲೇ ಲಾಂಗು ಮಚ್ಚುಗಳಿಂದ ಭೀಕರವಾಗಿ ಕೊಚ್ಚಿ ಹತ್ಯೆಗೈದಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ರೈತನನ್ನು ಹತ್ಯೆ ಮಾಡಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಮೃತ ನಂಜುಂಡೇಗೌಡ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮೃತ ನಂಜುಂಡೇಗೌಡ ಡೈರಿಗೆ ಹಾಲನ್ನು ಹಾಕ್ಲಿಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್ ಆಗಿದೆ. ಅವರ ವೆಹಿಕಲನ್ನು ಪಂಕ್ಚರ್ ಮಾಡಿ ಅವರು ಕೆಳಗಿಳಿತಾ ಇದ್ದ ಹಾಗೆ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿರುವಂಥದ್ದು, ನೆತ್ತರನ್ನು ಹರಿಸಿರುವಂತಹ ಘಟನೆ ಇದು. ಸ್ಥಳದಲ್ಲಿಯೇ ಮಾರಕಾಸ್ತ್ರವನ್ನು ಬಿಟ್ಟು ಹಂತಕರು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಶಿಧರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಈ ನಂಜುಂಡೇಗೌಡರ ಕೊಲೆಗೆ ಕಾರಣ ಏನು ಅನ್ನೋದೇನಾದರೂ ಗೊತ್ತಾಗ್ತಾ ಇದೆಯಾ ಪೊಲೀಸರ ತನಿಖೆಯಲ್ಲಿ ಅಂತ ಹೇಳಿ? ಪ್ರೇಮ್ ಕುಮಾರ್, ಏನು ನಂಜುಂಡೇಗೌಡರಿದ್ದಾರೆ ಅವರು ತುಂಬಾ ಸೌಮ್ಯ ಸ್ವಭಾವದ ವ್ಯಕ್ತಿ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥ. ಅಲ್ಲದೆ ಕೊಲೆಯಿಂದ ಇಡೀ ಗ್ರಾಮಸ್ಥರು ಬೆಚ್ಚಬಿದ್ದಿದ್ದಾರೆ. ಯಾಕಂದ್ರೆ ಏನು ನಂಜುಂಡೇಗೌಡ ಅವರು ಲೋಕೇಶ್ ಇದ್ದಾರೆ, ಅವರು ಯಾರೊಂದಿಗೂ ಗಲಾಟೆಗೆ ಹೋಗ್ತಿರಲ್ಲ. ಮದುವೆಯಾಗಿ 2 ಹೆಣ್ಮಕ್ಳು ಸಹ ಇತ್ತು. ರಾತ್ರಿ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಹಾಲನ್ನ ಸಂಗ್ರಹ ಮಾಡಿ ಅದನ್ನ ಡೈರಿಗೆ ಹಾಕಿ ವಾಪಸ್ ಆಗ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಮರದ ಪಟ್ಟಿಗೆ ಮೊಳೆಗಳನ್ನ ಹೊಡೆದು ಹಾಕಿರ್ತಾರೆ. ಆ ನಂತರದ ಅವ್ರು ಬರ್ತಿದಂತ ವಾಹನ ಪಂಚರ್ ಆಗುತ್ತೆ. ಏಕಾಏಕಿ ದಾಳಿ ಮಾಡಿದಂತ ದುಷ್ಕರ್ಮಿಗಳು ಭೀಕರವಾಗಿ ಅವ್ರನ್ನ ಕೊಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು. ಈಗ ಪ್ರಾಥಮಿಕವಾಗಿ ಒಂದಿಷ್ಟು ಜನ ಅನುಮಾನ ಇತ್ತು. ಅವರ ಪತ್ನಿ ಏನಿದ್ರೆ ಅವ್ರನ್ನು ಸೇರಿಸಿ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿ ಬರ್ಬರ ಹತ್ಯೆ ಮಾಡೋದೆಂದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈಗ ಸದ್ಯ ಮೃತ ಶವಗಾರದ ಬಳಿ ಮೃತನ ಸಂಬಂಧಿಕರು ಸೇರಿರ್ತಾರೆ. ಅವರು ಸಹ ಅವ್ರು ಲೋಕೇಶ್ ಬಗ್ಗೆ ಅತಿವಾದಂತ ಒಂದು ಅನುಕಂಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಈತ ಯಾವಾಗ್ಲೂ ಜಗಳಕ್ಕೆ ಹೋದನಲ್ಲ, ಯಾರೊಂದು ಜಗಳಕ್ಕೆ ಹೋಗಲ್ಲ, ತಾನಾಯ್ತು ತನ್ನ ಸಂಸಾರ ಅಂತ ಇತ್ತು. ಆದ್ರೆ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಮಗೂ ಕೂಡ ಆಶ್ಚರ್ಯನ ತಂದಿದೆ ಅಂತ ಅವರ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಹೇಳ್ತಿದ್ರೆ. ಈಗ ಸದ್ಯಕ್ಕೆ 3 ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.